ನೋಡ್ತಾ ಇದ್ದೀರಾ ಮಿಸ್ಟರ್ ತೇಜುವೆನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ಮಿಸ್ಟರ್ ತೇಜುವೆನ್. ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಈಗ ಸದ್ಯಕ್ಕೆ ಜೈಲಿನಲ್ಲಿ ಇರುವಂಥದ್ದು. ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವ ದಿನದಿಂದ ಇಲ್ಲಿವರೆಗೂ ನ್ಯೂಸ್ ಚಾನಲ್ ಬೆಳಗಿಂದ ಸಂಜೆವರೆಗೂ ಅವರ ಸುದ್ದಿ ನೆಗೆಟಿವ್ ಆಗಿ ಆಗ್ತಾ ಇರುವಂಥದ್ದು ನೀವೆಲ್ಲರೂ ನೋಡಿರ್ತೀರ. ನಟ ದರ್ಶನ್ ಅವರು ಸಿಗರೇಟ್ ಕೇಳೋದ್ರಂತೆ, ನಟ ದರ್ಶನ್ ಅವರು ಪೊಲೀಸರ ಕಾಲಿಗೆ ಬಿದ್ದರಂತೆ, ನಟ ದರ್ಶನ್ ಅವರು ದಿನೇ ದಿನೇ ಸಣ್ಣ ಆಗ್ತಿದ್ದಾರಂತೆ, ನಟ ದರ್ಶನ್ನೇ ಕೊಲೆ ಮಾಡಿರೋಂಥದ್ದು, ಈ ಥರ ಸುದ್ದಿಗಳನ್ನ ವಿಡಿಯೋದಲ್ಲಿ ಹಾಕ್ತಿದ್ದಾರೆ. ಬಟ್ ಇನ್ನೊಂದು ಅವರೇ ಕಾರ್ಟೂನ್ ಥರ ಎಡಿಟ್ ಮಾಡಿ ಎಲ್ಲ ಕೊಲೆ ಯಾವ ಥರ ಮಾಡಿರ್ಬೋದು ಅನ್ನೋದೆಲ್ಲ ಹಾಕ್ತಿದ್ದಾರೆ. ಇಷ್ಟೆಲ್ಲ ನೆಗೆಟಿವ್ ಆಗಿ ಅವ್ರ ಬಗ್ಗೆ ತೋರಿಸಿದ್ರೂ ಕೂಡ ದರ್ಶನ್ ಅವರ ಜನಪ್ರಿಯತೆ ಹೆಚ್ಚಾಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ ಅನ್ನೋ ಒಂದು ಸುದ್ದಿ ಯಾವ ರೀತಿ ನಮಗೆಲ್ಲ ಗೊತ್ತಾಗುತ್ತೆ ಅನ್ನೋದಾದರೆ, ಟ್ವಿಟರ್ನ ಅಧಿಕೃತ ಖಾತೆಯಾಗಿರುವಂಥ ಎಕ್ಸ್ ಟ್ರೆಂಡಿಂಗ್ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ ನಡೆಸಿದಂತಹ ಸರ್ವೆ ಪ್ರಕಾರ 2024 ಮೇ ತಿಂಗಳಲ್ಲಿ ಹೈಯೆಸ್ಟ್ ಸುದ್ದಿ ಮಾಡಿದಂತಹ ವ್ಯಕ್ತಿ ಯಾರು ಅಂದರೆ ಅದು ನಟ ದರ್ಶನ್ ಅವರು. ಕರ್ನಾಟಕದಲ್ಲದೆ ಬೇರೆ ಭಾಷೆಯಲ್ಲಿ ನಡೆಸಿದಂಥ ಸರ್ವೆ ಪ್ರಕಾರ ಹಿಂದಿಲಿ ಸಲ್ಮಾನ್ ಖಾನ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ತಮಿಳಲ್ಲಿ ರಜನಿಕಾಂತ್ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ತೆಲುಗುಲಿ ಮಹೇಶ್ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇದೊಂದು ಸುದ್ದಿ ಎಲ್ಲ ಒಂದು ಕಡೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂಥರ ಪಾಸಿಟಿವ್ ಎನರ್ಜಿ ತಂದಿದೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.